ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಫಸ್ಟ್ ಕಾರ್ಡ್ 7 ಆಫ್ ಪೆಂಟಿಕಲ್ಸ್ ಬಂದಿದೆ. 7 ಆಫ್ ಪೆಂಟಿಕಲ್ಸ್ ನಾನು ತಾಳ್ಮೆ ಇರಲಿ ಅಂತ ಹೇಳೋ ತಿಂಗಳಲ್ಲಿ. ಸೊ ಪೇಷನ್ಸ್ ತುಂಬ ಇಂಪಾರ್ಟೆಂಟ್, ಹಾರ್ಡ್ ವರ್ಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಕಾರ್ಡ್ ಹೇಳುತ್ತೆ. ಲಾಟ್ ಆಫ್ ಸ್ಪೆಂಡಿಂಗ್ ಅಂತ ಹೇಳ್ತೀವಿ. ನೀವು ತುಂಬ ಖರ್ಚು ಮಾಡ್ತೀರಾ ಈ ಮಂತಲ್ಲಿ ಅಂತ ಹೇಳ್ಬೋದು. ಆನ್ಲೈನ್ ಶಾಪಿಂಗ್ ಆಗಿರ್ಬೋದು, ಸುಮ್ಮನೆ ಬ್ರೌಸ್ ಮಾಡ್ತಾ ಹೋಗ್ತೀರಾ, ಸುಮ್ಮನೆ ಬೈ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ಬೋದು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಿಮ್ಮ ಎಲ್ಡರ್ ಸಿಸ್ಟರ್ಸ್, ಬ್ರದರ್, ಸಿಬ್ಲಿಂಗ್ಸ್ ನಿಮಗೆ ಸಪೋರ್ಟ್ ಮಾಡ್ಬೋದು ಹಣಕಾಸಿನ ವಿಚಾರದಲ್ಲಿ ಅಂತ ಕೂಡ ಚಾರ್ಟ್ ಹೇಳ್ತಾ ಇದೆ. ಬಟ್ ಕಾರ್ಡು ಸೆಕೆಂಡ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಯಾರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ನೀವು ಇತ್ತೀಚೆಗೆ ನೋಟಿಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಯಾರೋ ನನ್ನನ್ನು ಗಮನಿಸ್ತಾ ಇದ್ದಾರೆ, ನನ್ನ ಕಡೆ ನೋಡ್ತಾ ಇರ್ತಾರೆ, ಸ್ಮೈಲ್ ಮಾಡ್ತಾ ಇರ್ತಾರೆ ಅಂತ ನಿಮಗೂ ಅನ್ನಿಸ್ಬೋದು ಅಂತ ಹೇಳುತ್ತೆ. ಈ ತಿಂಗಳು ಇದು ನನ್ನ ಟೈಮ್ ಅಂತ ತಿಂಗಳು ಮೈ ಟೈಮ್ ಅಂತ ಅನ್ನಿಸ್ಬೋದು ನಿಮಗೆ. ನಾನು ಮಾಡಬಲ್ಲೆ, ನಾನು ಮಾಡ್ಬೋದು, ನಾನು ಮಾಡ್ತೀನಿ, ಐ ವಿಲ್, ಐ ಕ್ಯಾನ್ ಅಂತ ಕೂಡ ನಿಮ್ಗೆ ಅನಿಸುತ್ತೆ ಈ ತಿಂಗಳು ಅಂತ ಹೇಳುತ್ತೆ. ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್ ಅಂತ ಹೇಳುತ್ತೆ. ನಿಮ್ಮ ಕ್ಲಾಸಸ್ ಅಥವಾ ಕಾಲೇಜಸ್, ಸ್ಕೂಲ್, ಎನಿಥಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳುತ್ತೆ. ಆಲ್ರೆಡಿ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಕೆಲವ್ರಿಗೆ ನಾನು ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಹೈ ಟೈಮ್ ಅಂತ ಹೇಳ್ತೀವಿ ನಾವು. ಸೈಟ್ನ ಸೇಲ್ ಮಾಡೋದು, ಬೈ ಮಾಡೋದು, ಆ ಥರ ಕೆಲಸಗಳಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ಯುಸಿ ಇರ್ತೀರಾ, ಏನಂತಾರೆ, ತುಂಬ ಬ್ಯುಸಿ ಶೆಡ್ಯೂಲ್ ಆಗ್ಬೋದು, ನಿಮಗೆ ಹೆಡೇಕ್ ಥರ ಆಗ್ಬೋದು, ತುಂಬ ಬ್ಯುಸಿಯಾಗಿರ್ತೀರ ಅಂತ ಹೇಳ್ಬೋದು. ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಕೆಲವ್ರಿಗೆ ರೀಸೆಂಟ್ಲಿ ಸಫೋಕೇಟೆಡ್ ಫೀಲ್ ಆಗಿರ್ಬೋದು. ನಾರ್ಮಲಿ ಈ ಕೋವಿಡ್ ಬಂದಮೇಲೆ, ಕರೋನಾ ಬಂದಮೇಲೆ ಎಲ್ರಿಗೂ ಆ ಥರ ಫೀಲ್ ಆಗುತ್ತೆ. ನಿಮ್ಗೊಂಥರ ಏನೋ ನಾನು ಎಂಜಾಯ್ ಮಾಡ್ತಾ ಇಲ್ಲ ಲೈಫ್ನ, ಏನೋ ಸಫೋಕೇಟೆಡ್ ಫೀಲ್ ಆ ಥರ ನಿಮಗೆ ಮನೆಯಲ್ಲಿದ್ದರೂ ಕೂಡ, ಸೊ ನಿಮ್ಮ ವೈಫ್ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಇದ್ದರೂ ಕೂಡ ಏನೋ ಒಂದು ಫ್ರೀಡಮ್ ಇಲ್ಲ ಅಂತ ಕೂಡ ಅನಿಸಿರೋ ಅಂಥ ಚಾನ್ಸಸ್ ಇದೆ. ಥರ್ಡ್ ಕಾರ್ಡ್ ನನಗೆ ಕಿಂಗ್ ಆಫ್ ಸಾರ್ಡ್ಸ್ ಬಂದಿದೆ. ಕೆಲವರಿಗೆ ಕೆಲವೊಂದು ಐಡಿಯಾಸ್ ಬರುವಂಥ ಚಾನ್ಸಸ್ ಇದೆ, ಸಮಥಿಂಗ್ ಐಡಿಯಾ ಬರುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ನೀವೇನಾದರೂ ಬಿಸ್ನೆಸ್ ಮಾಡ್ತೀರಾ ಅಥವಾ ನೀವು ಕೆಲಸ ಮಾಡ್ತೀರಾ, ಜಾಬಲ್ಲಿದ್ದೀರಾ, ಐ ಟಿಯಲ್ಲಿದ್ದೀರೋ, ನಿಮ್ಮ ಅಂಡರ್ ವರ್ಕ್ ಮಾಡೋ ವರ್ಕರ್ಸ್ ಬಗ್ಗೆ, ನೀವು ಟೀಮ್ ಲೀಡರ್ ಇದ್ದರೆ ನಿಮ್ಮ ಅಂಡರ್ ಯಾರು ವರ್ಕ್ ಮಾಡ್ತಾರೆ ಅವ್ರ ಬಗ್ಗೆ, ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮ್ಮ ಕೈ ಕೆಳಗೆ ಯಾರು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಕೇರ್ಫುಲ್ಲಾಗಿರಿ. ಸೊ ಯಾಕಂದರೆ ಅವರು ನಿಮ್ಮ ಹೆಸರನ್ನ ಹಾಳು ಮಾಡುವಂಥ ಚಾನ್ಸಸ್ ಇದೆ. ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ಬೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ಬೋದು, ಅಥವಾ ನಿಮ್ಮ ಹತ್ರ ದುಡ್ಡು ತೊಗೊಂಡ್ಬಿಟ್ಟು ಅವ್ರು ಕೆಲಸ ಮಾಡದೇ ಇರ್ಬೋದು ಅಂತಲೂ ಕಾರ್ಡ್ ಹೇಳ್ತಾ ಇದೆ. ಎಲ್ರಿಗೂ ಅಲ್ಲ, ಬಟ್ ಪದೇ ಪದೇ ನಿಮ್ಮ ಮೈಂಡನ್ನ ಚೇಂಜ್ ಮಾಡೋದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದೆ. ಗೊತ್ತಿಲ್ಲ, ಕಾರ್ಡ್ಸ್ ಮಾತ್ರ ಕ್ಲಿಯರಾಗಿ ಹೇಳ್ತಾ ಇದೆ. ಇವಾಗೊಂದು ಡಿಸೈಡ್ ಮಾಡಿ ನೆಕ್ಸ್ಟ್ 2 ನಿಮಿಷ ಆದಮೇಲೆ ಮತ್ತೆ ನಿಮ್ಮ ಮೈಂಡನ್ನ ಚೇಂಜ್ ಮಾಡ್ಕೊಳ್ತೀರಾ ಅಂತ ಕೂಡ ಕಾರ್ಡ್ನೇ ಹೇಳ್ತಾ ಇದೆ ರಾಶಿಯವರಿಗೆ. ಏನೇ ಮಾಡಿ ಕಾನ್ಸ್ಟೆಂಟಾಗಿ ಡಿಸೈಡ್ ಮಾಡಿ, ಮುಂಚೆನೇ ಎಲ್ಲ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡ್ಬಿಟ್ಟು ಡಿಸೈಡ್ ಮಾಡಿ ಅಂತ ಕೂಡ ಕಾರ್ಡೇ ಹೇಳ್ತಾ ಇದೆ. ಕೆಲವ್ರಿಗೆ ನಾನು ಬೇರೆಯವ್ರಿಗೆ ವ್ಯಾಲ್ಯೂ ಮಾಡೋದನ್ನು ಕಲೀರಿ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸೊ ನೀವು ಅಷ್ಟೊಂದು ವ್ಯಾಲ್ಯೂ ಮಾಡ್ತಾಯಿಲ್ಲ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಅಥವಾ ನಿಮಗೆ ಯಾರೂ ವ್ಯಾಲ್ಯೂ ಕೊಡ್ತಾಯಿಲ್ಲ, ಗೌರವ ಕೊಡ್ತಾಯಿಲ್ಲ ಅಂತ ನಿಮಗೆ ಅನಿಸೋಂಥ ಚಾನ್ಸಸ್ ಕೂಡ ಇದೆ. ಲಾಸ್ಟ್ ಕಾರ್ಡ್ ನನಗೆ 7 ಆಫ್ ಕಪ್ಸ್ ಬಂದಿದೆ. ನಾನು ಮುಂಚೆನೇ ಹೇಳಿದ್ದೀನಿ, ತುಂಬ ದುಡ್ಡನ್ನ ಖರ್ಚು ಮಾಡ್ತೀರಲ್ಲಿ ನೀವು, ತುಂಬ ಸ್ಪೆಂಡಿಂಗ್ ಮಾಡ್ತೀರಾ, ಶಾಪಿಂಗ್ ಅಂತೀರಾ ಅಂತ. ಇಲ್ಲೂ ಕೂಡ 7 ಆಫ್ ಕಪ್ಸ್ ಶಾಪಿಂಗ್ ತೋರಿಸ್ತಾ ಇದೆ, ಚಾಯ್ಸಸ್ ಅಂತ ಹೇಳ್ತಾ ಇದೆ. ತುಂಬ ಇಲ್ಯೂಷನಲ್ಲಿ ಮತ್ತು ಕನ್ಫ್ಯೂಷನಲ್ಲಿ ನೀವು ಇರ್ತೀರಾ, ಬಟ್ ಎಲ್ಲನೂ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಈ ಮಂತ್ನ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ಕಾರ್ಡ್ಸೇ ಹೇಳ್ತಾ ಇದೆ. ಬಟ್ ಕೇರ್ಫುಲ್ ಆಗಿರೋ ವಿಷಯ ಏನಂದರೆ, ಇನ್ ಕೇಸ್ ನಿಮ್ಮ ಮನೇಲಿ ಯಾರಾದರೂ ಕೆಲಸದವ್ರು ಇದ್ದರೆ, ಸೊ ಅವ್ರ ಬಗ್ಗೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದೆ. ಕಾರ್ಡ್ಸ್ ಬಗ್ಗೆ ನಿಮ್ಮ ಅಂಡರ್ ಯಾರು ವರ್ಕ್ ಮಾಡ್ತಾರೆ ಅವ್ರ ಬಗ್ಗೆ ಕೇರ್ಫುಲ್ ಆಗಿರಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ.